ಮಂತ್ರಾಲಯ ಮಂದಿರರು ತಮ್ಮ ಜೀವಿತೇಶ್ವರನೂ ಆದ ಗುರು ಸಾರ್ವಭೌಮರ ಸ್ವರೂಪ ಸೌಭಾಗ್ಯಗಳನ್ನು ಸ್ಮರಿಸುತ್ತಾ ಆಡಿದ ನುಡಿಮುತ್ತುಗಳು. ರಾಘವೇಂದ್ರ ಗುರು ಸಾರ್ವಭೌಮರು ಭಕ್ತರ ಪಾಲಿನ ಭೂಲೋಕದ ಕಲ್ಪತರು, ಕಾಮಧೇನು, ಚಿಂತಾಮಣಿಗಳು. ಭವರೋಗವನ್ನು ಪರಿಹರಿಸಿ ಜ್ಞಾನ ಭಕ್ತಿ ವೈರಾಗ್ಯಗಳ ದ್ವಾರ ಐಹಿಕ ಪಾರತ್ರಿಕ ಸುಖಗಳನ್ನು ಕರುಣಿಸುವ ದಯಾಮಯರು. ಇದೀಗ ಆ ಕರುಣಾಮೂರ್ತಿಗಳನ್ನು ವೇದಿಕೆಗೆ ಆದರದಿಂದ ಆಹ್ವಾನಿಸಿ ಅಷ್ಟಾವಧಾನಾದಿ ಸೇವೆಗಳನ್ನು ಸಲ್ಲಿಸೋಣ. ಓಂ ಮಂತ್ರಾಲಯ ಮಂದಿರ ಪೂಷರಪಿತ ಕಮಲೇಶ ವಿಠ್ಠಲನ ದಾಸಾಗ್ರೇಸರ ಗುರುರಾಜ ಹರಿದಾಸರು ಪರವಶದಿಂದ ಬಾಯಿ ತೆರೆದು ಕರೆಯುತ್ತಿರುವರು. ಆಗಮಿಸಿ ದರ್ಶನ ಭಾಗ್ಯವನ್ನು ಕರುಣಿಸಿರಿ. ಆಗಮಿಸಿ ದರ್ಶನ ಭಾಗ್ಯವನ್ನು ಕರುಣಿಸಿರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ಗುರುವರ ಪ್ರಭೋ ರಾಘವೇಂದ್ರ ಕರದರ ಬರಬಾರದೆ ಗುರುವರ ಯತಿವರ ರಾಘವೇಂದ್ರ 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 ಕರೆದರೆ ಬರಬಾರದೆ ಗುರುವರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಗುರುವರ ಕರೆದರೆ ಬರಬಾರದೆ ಪ್ರಭುವರ ಕರೆದರೆ ಬರಬಾರದೆ ಗುರುವರ ಕರೆದರೆ ಬರಬಾರದೆ ಮಂತ್ರಾಲಯ ಪುರಮಂದಿರ ತವ ವರ ಮಂತ್ರಾಲಯ ಪುರಮಂದಿರ ತವ ವರ ಮಂತ್ರಾಲಯ ಪುರಮಂದಿರ ತವ ಚರಣ ಸೇವಕರು ಕರವ ಮುಗಿದು ಈಗ ಕರೆದರೆ ಬರಬಾರದೆ ಗುರುವ ಕರೆದರೆ ಬರಬಾರದೆ ಪ್ರಭುವರ ಕರೆದರೆ ಬರಬಾರದೆ ಹರಿದಾಸರು ಸ್ವರ ಸಮ್ಮೇಳದ
ಹರುಸು ಸ್ವರ ಸಮ್ಮೇಳದಿ ಹರಿದಾಸರು ಸ್ವರ ಸಮ್ಮೇಳದಿ ಪರವಶದಲ್ಲಿ ಬಾಯ್ ತೆರೆದು ಕೂಗಿದರೆ ಕರೆದರೆ ಬರಬಾರದೆ ಗುರುವರ ಕರೆದರೆ ಬರಬಾರದೆ ಪ್ರಭುವರ ಕರೆದರೆ ಬರಬಾರದೆ ಗುರುವರ ಕರೆದರೆ ಬರಬಾರದೆ. ಪಿತಕಮ ಲೇಷ ವಿಠಲನ ಪೂಷರ ಪಿತಕಮ ಲೇಷ ವಿಠಲನ ಪೂಷರ ಪಿತಕಮ ಲೇಷ ವಿಠಲನ ದಾಸಾಗ್ರೇಸರ ಈ ಸಮಯದಲ್ಲಿ ಕರೆದರೆ ಬರಬಾರದೆ ಗುರುವರ ಕರೆದರೆ ಬರಬಾರದೆ ಪ್ರಭುವರ ಕರೆದರೆ ಬರಬಾರದೆ ಗುರುವರ ಕರೆದರೆ ಬರಬಾರದೆ. ರಾಘವೇಂದ್ರ 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 ಕರೆದರ ಬರಬಾರದೆ ಗುರುವರ ಯತಿವರ ರಾಘವೇಂದ್ರ 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 ರಾಘವೇಂದ್ರ. ಭಕ್ತಜನ ಮಂದಾರ ತರುಗಳು, ಕರುಣಾಮೂರ್ತಿಗಳು, ಕವಿಜನ ಗೇಯ ಸುಂದರರು, ನಿಜಜನದ ಆಲಪಾಲಕರು, ಸಜ್ಜನ ವಿಜಯದಾಯಕರು, ದ್ವಿಜವರಾರ್ಚಿತ ಪಾದ ಪಂಕೇಜರು, ಶ್ರೀನಾರಸಿಂಹ ಯದುವೀರ ರಘುತ್ತಮಾರ್ಯ ವಾಸಿಷ್ಠ ಕೃಷ್ಣ ಹಯತುಂಡ ಪದಾಬ್ಜ ಭೃಂಗರು, ವಾಯುದೇವ ವಿಶೇಷಾವೇಶಯುಕ್ತರು, ಭಕ್ತ ಬಂಧುಗಳು, ಶ್ರೀ ರಾಘವೇಂದ್ರರು ಭಕ್ತರ ಕೂಗಿಗೆ ಓಗೊಟ್ಟು ದಯಮಾಡಿಸುತ್ತಿರುವರು. ನಮ್ಮನ್ನು ನೋಡಿ ಓ ರಾಘವೇಂದ್ರ, ನಿಮ್ಮನ್ನು ನೋಡಿ ನಮ್ಮ ಜನ್ಮ ಧನ್ಯವಾದವು. ಓ ರಾಘವೇಂದ್ರ, ನಿಮ್ಮ ದರ್ಶನದಿಂದ ನಮ್ಮ ಜನ್ಮ ಧನ್ಯವಾದವು.
ಎಲೆ ತುಳಸಿ ಮಲಾಂಕಿತ ಕಂಧರಯುತನ ಪೊಳವು ವಕ್ಷಸ್ಥಳದವನ ಎಲೆ ತುಳಸಿ ಮಲಾಂಕಿತ ಕಂಧರಯುತನ ನಲಿನಕ್ಷಮಾಲ ಶೋಭಿತನ ನಲಿನಕ್ಷಮಾಲ ಶೋಭಿತನ ಉರು ಚಲುವ ದ್ವಾದಶ ಪುಂಡ ಮೂತ್ರ ಚನಿತನ ನೋಡಿದೆ ಆಹ ನೋಡಿದೆ 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 ಗುರುರಾಯರನ್ನ ಈ ರೂಢಿಯೊಳಗೆ ಮೆರವ ಸಾರ್ವಭೌಮನ್ನ ನೋಡಿದೆ ಆಹ ನೋಡಿದೆ 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 ಆಹ ನೋಡಿದೆ 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 ಗುರು ಜಗನ್ನಾಥ ವಿಠಲನ ಪಾದ ಸರಸಿಜ ಯುಗಳ ಕರಡಿಯ ನಿಪಾನ ಗುರು ಜಗನ್ನಾಥ ವಿಠಲನ ಪಾದ ಸರಸಿಜ ಯುಗಳ ಕರಡಿಯ ನಿಪಾನ ಪೊರವನು ತನ್ನ ಜನರನ ಪೊರವನು ತನ್ನ ಜನರನ ಎಂದು ಶಿರಸದಿ ನಮಿಸಿ ಬೆಡಿದೆ ಗುರುವರನ ನೋಡಿದೆ ಗುರು ಜಗನ್ನಾಥ ವಿಠಲನ ಪಾದ ಸರಸಿಜ ಯುಗಳ ಕರಡಿಯ ನಿಪಾನ ಗುರು ಜಗನ್ನಾಥ ವಿಠಲನ ಪಾದ ಸರಸಿಜ ಯುಗಳ ಕರಡಿಯ ನಿಪಾನ ಪೊರವನು ತನ್ನ ಜನರನ ಎಂದು ಶಿರಸದಿ ನಮಿಸಿ ಬೆಡಿದೆ ಗುರುವರನ ನೋಡಿದೆ ಆಹ ನೋಡಿದೆ 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 ಆಹ ನೋಡಿದೆ 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 ಗುರುರಾಯರನ್ನ ನೋಡಿದೆ ಗುರುರಾಯರನ್ನ ಈ ರೂಢಿಯೊಳಗೆ ಮೆರವ ಸಾರ್ವಭೌಮನ್ನ ನೋಡಿದೆ ಆಹ ನೋಡಿದೆ 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 ಆಹ ನೋಡಿದೆ 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 ಆಹ ನೋಡಿದೆ ಆಹ ನೋಡಿದೆ 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 ಆಹ ನೋಡಿದೆ ಆಹ ನೋಡಿದೆ ಆಹ ನೋಡಿದೆ ಆಹ ನೋಡಿದೆ ಆಹ ನೋಡಿದೆ ಆಹ ಭಕ್ತರು ಗುರುರಾಜರನ್ನು ಕರೆತಂದು ಸರ್ವಾಲಂಕಾರ ಭೂಷಿತವಾದ ವೇದಿಕೆಯಲ್ಲಿ ಕೂಡಿಸಿರುವರು. ಶ್ರೀಗಳವರು ಚಾಮರ ಸೇವೆ ಸಲ್ಲಿಸುತ್ತಿರುವರು. ಗುರುಭಕ್ತರೆಲ್ಲರೂ ಸೇರಿ ಗುರುಸ್ತೋತ್ರವನ್ನು ಮಂಗಲಾಷ್ಟಕವನ್ನು ಪಠಿಸುವರು. ಸಂತರು ಗುರು ಸಾರ್ವಭೌಮರಿಗೆ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸುತ್ತಿರುವರು. ಸಂತರು ಗುರು ಸಾರ್ವಭೌಮರಿಗೆ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸುತ್ತಿರುವರು. ಹರಿ ಓಂ ಶ್ರೀ ಪೂರ್ಣಬೋಧ ಗುರುತೀರ್ಥ ಭಯೋಬ್ಧಿ ಪಾರಾ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತೆ ದೂರ್ವಾದ್ಯಜಾಪದಿಗಿಲೈರ್ಗುರು ರಾಘವೇಂದ್ರ ವಾಗ್ದೇವದಾಸರಿ ಸಮಂ ವಿಮಲೀಕರೋತು ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಪುತುಮಾಂ ಸದಾಯಂ ಹರಿಪಾದಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪದ ದೇವ ಸ್ವಭಾವೋ ದಿವಿಜದ್ರುಮೋಯಮಿಷ್ಟ ಪ್ರಧೂಮೇ ಸತತಂ ತಭೂಯಾತ್ ಭವ್ಯ ಸ್ವರೂಪೋ ಭವ ದುಃಖತೂಲ ಸಂಗಾಂಗಿ ಧೈರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪಪ್ಲವ ಸಿಂಧು ಚೇತು ನಿರವದ್ಯ ವೇಷ ಪ್ರತ್ಯರ್ಥಿ ಮೋಕಧ್ವನಿದಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಸೇಟಗಾಂ ತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಯ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋ ವ್ಯಾದ್ ಗುರು ರಾಘವೇಂದ್ರ
ಸಂಚಯಸ್ವರನದಿ ಮುಖ್ಯಾಪಕಾಸಾದಿತ ಸಂಖ್ಯಾನುತ್ತಮ ಪುಣ್ಯಫಲ ಪ್ರಖ್ಯಾತ ಪುಣ್ಯಾವಾಹ ದುಸ್ತಾಪತ್ರಯ ನಾಶನೋ ಭುವಿ ಮಹಾವಂಧ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗತಮೃದ್ಯುತೋ ಗ್ರಹ ಮಹಾಪಾಪಾಪಹಸ್ತಂ ತ್ರಯೇ ಪಾದಕಂಜರಯಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮಮನುಪಾಯಿತಮಾನಶಾಯೇ ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತ ಕಾರಣತಾಪಭೂತಂ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತವರ್ಧನಃ ವಿಜಯೇಂದ್ರಕರಾಬ್ಜೋತ್ಥ ಸುಧೀಂದ್ರವರಪುತ್ರಕಃ ರಾಘವೇಂದ್ರ ಇತರಾಟ್ ಗುರುರಮೇಶಾದ್ಭಯಾಪಾಹ ಜ್ಞಾನಭಕ್ತಿ ಸುಪುತ್ರಾಯುಃ ಯಶಸ್ವಿ ಪುಣ್ಯವರ್ಧನಃ ಪ್ರತಿವಾದ ಜಯಸ್ವಾಂತಾಭೇದ ಚಿಹ್ನಾದರೋ ಗುರು ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಪರೋಕ್ಷೇ ಕೃತಶ್ರೇಷ್ಠಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ದಯಾದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಜ್ಞಾನ ವಿಸ್ಮೃತಿ ಭ್ರಾಂತೆ ಸಂಶಯಾಪಸ್ಮೃತಿ ಕ್ಷಯ ತತ್ರಾಕಂಬವಚಃ ಕೌಂಷಮುಖಾಯೇಚೇಂದ್ರಿಯೋದ್ಭವಾ ದೋಷಾಸ್ತೆ ನಾಶಮಾಯಾಂತೆ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರ ಆಯ ನಮಃ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರಮಂತ್ರತಃ ಜಪಿತಾದ್ಭಾವಿತಾನ್ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯಃ ತನಃ ಕಾಯಜಾನ್ ದೋಷಾನಾತ್ಮಾತ್ಮೀಯ ಸಮುದ್ಭವ ಸರ್ವಾನಪಿ ಮಹರ್ತಾಶ್ಚ ದದಾತಿ ಗುರುರಾತ್ಮವಿದಃ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಃ ಮಿತ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯಃ ಅನನ್ಯಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಶ್ರೀಮಧ್ವಮತದಗ್ಧಾಬ್ಧೇ ಚಂದ್ರೋವತು ಸುಧಾನಘಃ ಸರ್ವಯಾತ್ರಾ ಫಲಾವಾಪ್ತ್ಯೈರ್ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ಬೃಂದಾವನ ಗದಂ ಜಲಂ ಶಿರಸಾಧಾರಯಾಂ ಯದ್ಯಾ ಸರ್ವತೀರ್ಥಫಲಾಪ್ತಯೇ ಸರ್ವಾಭೀಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸಂಸಾರೇ ಕ್ಷೇಸಾಗರೆ ಪ್ರಗತಿತೋ ಗಾದೆ ಸದಾ ದುಸ್ತರೆ ಸರ್ವಾವದ್ಯ ಜಲಗ್ರಹೇರನುಪಮೈ ಕಾಮಾದಿಭಂಗಾಕುಲೆ ನಾನಾವಿಭ್ರಮದು ಭ್ರಮೇ ಮಧುಭಯಶ್ಚೋಮಾದಿಭೇನುತ್ಕಟೆ ದುಃಖೋತ್ಕೃಷ್ಟ ವಿಶೇಷಮುದ್ಧರ ಗುರು ಮಾಮಜ್ಞರೂಪಂ ಸದಾ ರಾಘವೇಂದ್ರ ಗುರು ಸ್ತೋತ್ರಂ ಯಪ್ಪಠೇತ್ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಾಂ ನಿವೃತ್ತಿಃ ತ್ವರಯಾ ಭವೇತ್ ಅಂಧೋಪೇದೃಷ್ಟಸ್ಯಾದೇಡಮೋಕೋಪಿ ವಾಕ್ಪತಿಃ ಪೂರ್ಣಾಯುಃ ಪೂರ್ಣಸಂಪತ್ತಿಃ ಸ್ತೋತ್ರಸ್ಯಾಸ್ಯ ಜಪಾತ್ ಭವೇತ್ ಯಪ್ಪಿಬೇತ್ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಃ ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ದಕ್ಷಣಾತ್ ಯದ್ಬೃಂದಾವನಮಾಸಾದ್ಯ ಭಂಗಕ್ಕಂಜೋಭಿವಾಜನಃ ಸ್ತೋತ್ರೇಣಾನೇನ ಯಃ ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತೆ ಜಂಘಾಲೋ ಭವದೇವ ಗುರುರಾಜ ಪ್ರಸಾದತಃ ಸೋಮಸೂರ್ಯೋಪರಾಗೇ ಚ ಪುಷ್ಯಾರ್ಕಾದಿ ಸಮಾಗಮೇ ಯೋನೋತ್ತಮಸ್ತೋತ್ರಂ ಅಷ್ಟೋತ್ತರಶತಂ ಜಪೇತ್ ಭೂತಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮಚ್ಚಾರ್ಯ ಗುರೋರ್ ಬೃಂದಾವನಾಂತಕ ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇತ್ ಧ್ರುವಂ ಪರವಾದ ಜಯೋ ದಿವ್ಯಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಾಭೀಷ್ಟ ಪ್ರವೃದ್ಧಿ ಸ್ಯಾನ್ನಾತ್ರ ಕಾರ್ಯ ವಿಚಾರಣಾ ವ್ಯಾಘ್ರಸರ್ಪನಕ್ರಾದಿಪೀಡನಂ ನ ಜಾಯತೆ ಅಸ್ಯ ಸ್ತೋತ್ರಸ್ಯ ಪ್ರಭಾವಾನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರುರಾಘವೇಂದ್ರ ಚರಣದ್ವಂದ್ವ ಸ್ಮರಣ್ಯಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೆ ತಸ್ಯ ಸುಖಂ ಕಿಂಚನ ದುಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತಾ ವಿಭೂತಿರತುಲ ಸಾಕ್ಷಿ ಹಯಾಶ್ಚೋತ್ರಯೇ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿರ್ಯಪ್ಪಣಾವಿದೈಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ ಎಲ್ಲಾರು ಹೇಳ್ರಿ ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ ನಭತಾಂ ಕಾಮಧೇನವೇ ರಂಗೋತ್ತುಂಗತರಂಗಮಂಗಳಕರ ಶ್ರೀ ತುಂಗಭದ್ರಾತಡ ಪ್ರತ್ಯಸ್ತದ್ವಿಜಪಂಗವಾಲೇಲಸನ್ ಮಂತ್ರಾಲಯಾಖ್ಯೆ ಪುರ ನವೇಂದ್ರೋಪಲ ನೀಲ ಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ ವೈಷ್ಣವಲೋಕಜಾಲಕ ಗುರೋ ಶ್ರೀಮತ್ಪರಿವ್ರಾಟ್ಭರೋ ಶಾಸ್ತ್ರೇ ದೇವಗರ ಶ್ರಿತಾ ಭರತರೋ ಪ್ರತ್ಯೋಹ ಗೋತ್ರಸ್ವರೋ
ವೇದೋತೀತ ಶಿರೋಸ್ತದಾ ಜಿತವರೋ ಸತ್ಸೌಖ್ಯದಂ ಪದ್ಗುರೋ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಲಂ. ಅಜಾಧರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವನಿಯಾಮಕ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮಚಂದ್ರ ಪಾದಾರವಿಂದ ದ್ವಂದ್ವ ದಿವ್ಯ ಸನ್ನಿಧಾನ ಶೋಭಿತ ಹೃದಯಾರವಿಂದ ವಿರಾಜಮಾನ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿನ್ ಭೋಪರಾಕ್ ಋಗ್ವೇದ ಪ್ರಿಯಾ ಋಗ್ವೇದ ಸೇವಾಂ ಅವಧಾರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಃ ಪಾವಮಾನೇರಧ್ಯೆ ತೃಷೇಭಿಃ ಸಂಭೃತಂ ರಸಂ ಸರ್ವಂ ತಪೋಜಮಶ್ನಾದಿಸ್ವದಿದಂ ಮಾತರಿಶ್ವಾನಾ ಪಾವಮಾನೇರ್ಯೋ ಅಧ್ಯೆ ತೃಷೇಭಿಃ ಸಂಭೃತಂ ರಸಂ ತಸ್ಮೈ ಸರಸ್ವತಿ ದುಹೇ ಕ್ಷೀರಂ ಸರ್ಪಿರ್ಮಧೋದಕಂ. ಓಂ ಸ್ವಸ್ತಿ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮಚಂದ್ರ ಪಾದಾರವಿಂದ ದ್ವಂದ್ವ ದಿವ್ಯ ಸನ್ನಿಧಾನ ಶೋಭಿತ ಹೃದಯಾರವಿಂದ ವಿರಾಜಮಾನ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿನ್ ಭೋಪರಾಕ್ ಯಜುರ್ವೇದ ಪ್ರಿಯ ಯಜುರ್ವೇದ ಸೇವಾಂ ಅವಧಾರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೇತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸ್ವಸ್ತಿ. ದೇವದೇವೋತ್ತಮ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮಚಂದ್ರ ಪಾದಾರವಿಂದ ದ್ವಂದ್ವ ಸನ್ನಿಧಾನ ಶೋಭಿತ ಹೃದಯಾರವಿಂದ ವಿರಾಜಮಾನ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿನ್ ಭೋವರಾಕ್ ಸಾಮವೇದ ಪ್ರಿಯ ಸಾಮವೇದ ಸೇವಾಂ ಅವಧಾರಯ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸವಿತುರ್ವರೆಣ್ಯೋ ಭರ್ಗೋ ದೇವಸ್ಯ ಧೀಮಹಿ ಹಿಂ ಓಂ ಸ್ವಸ್ತಿ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರಾಮಚಂದ್ರ ಶೋಭಿತ ಹೃದಯಾರವಿಂದ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿನ್ ಭೋಪರಾಕ್ ಅಥರ್ವಣ ವೇದ ಪ್ರಿಯ ಅಥರ್ವಣ ವೇದ ಸೇವಾಂ ಅವಧಾರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಯಾಃ ಫಲನೇರ್ಯಾ ಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರದ್ಯೋತಾಸ್ತಾನೋ ಮಲ್ಚಲ್ತಂ ಮಹಸಃ. ಓಂ ಸ್ವಸ್ತಿ. ದೇವದೇವೋತ್ತಮ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮಚಂದ್ರ ಪಾದಾರವಿಂದ ದ್ವಂದ್ವ ದಿವ್ಯ ಸನ್ನಿಧಾನ ಶೋಭಿತ ಹೃದಯಾರವಿಂದ ವಿರಾಜಮಾನ ಶ್ರೀ 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 ರಾಘವೇಂದ್ರ ಸ್ವಾಮಿನ್ ಭೋಪರಾಕ್ ಸಚ್ಛಾಸ್ತ್ರ ಪ್ರಿಯ ಸಚ್ಛಾಸ್ತ್ರ ಸೇವಾಂ ಅವಧಾರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೇಯಃ ಪತ್ಯೈ ನಿತ್ಯ ಗಣಿತ ಗುಣಗಾಣಿಕ್ಯ ವಿಲಶ ಪ್ರಭಾಲಾಲ್ಲೋತ್ಸಾಸೋಪಹಸಕಲವದ್ಯತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಭಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಆಚಾರ್ಯರು ನಾರಾಯಣಂ ಸನ್ನಮಾಮಿ ಎಂಬುದಾಗಿ ಹೇಳಿದ್ದಾರೆ. ಇದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಟೀಕಾಕೃತ್ಪಾದರು ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಆಚಾರ್ಯರೇ ಉತ್ತರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿ ನಾರಾಯಣನಿಗೆ ನಮಸ್ಕಾರ ಯಾಕೆ, ಹಾಗೆಯೇ ಅನೇಕ ದೇವತೆಗಳಿರಬೇಕಾದರೆ ನಾರಾಯಣನಿಗೆ ಯಾಕೆ ನಮಸ್ಕಾರ ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಅಖಿಲ ಪೂರ್ಣ ಗುಣೈಕ
ಅಶೇಷ ವಿಶೇಷತೋಪಿ ವಂದ್ಯಂ ಎಂಬಂತಹ ವಿಶೇಷಣವನ್ನು ಹೇಳುವುದರ ಮುಖಾಂತರ ಆಚಾರ್ಯರು ನಾರಾಯಣನಿಗೆ ನಮ್ಯತ್ವ ಮತ್ತು ಅನೇಕ ದೇವತೆಗಳಿರಬೇಕಾದರೆ ನಾರಾಯಣನಿಗೆ ಯಾಕೆ ನಮ್ಯತ್ವ ಎಂಬುದನ್ನು ಸಮರ್ಥನೆ ಮಾಡಿದ್ದಾರೆ. ಇಲ್ಲಿ ಅಶೇಷ ವಿಶೇಷತೋಪಿ ವಂದ್ಯಂ ಎಂಬುದಾಗಿ ಹೇಳುವುದರ ಮುಖಾಂತರ ನಮ್ಯತ್ವಕ್ಕೆ ಅಂದರೆ ನಮಸ್ಕಾರಕ್ಕೆ ಯಾವುದೆಲ್ಲ ಗುಣಗಳು ಇರಬೇಕೋ ಅಂತಹ ಎಲ್ಲ ಗುಣಗಳೂ ಕೂಡ ಭಗವಂತನಲ್ಲಿಯೇ ಪೂರ್ಣವಾಗಿ ಇರುವುದರಿಂದ ನಾರಾಯಣನಿಗೆ ನಮ್ಯತ್ವ ಎಂಬುದಾಗಿ ಹೇಳ್ತಾ, ಇನ್ನು ಅಶೇಷ ವಿಶೇಷತೋಪಿ ವಂದ್ಯಂ ಎಂಬುದಾಗಿ ಹೇಳುವುದರ ಮುಖಾಂತರವೇ ಯಾರೆಲ್ಲ ನಮಸ್ಕಾರಕ್ಕೆ ಯೋಗ್ಯರಾಗಿದ್ದಾರೋ ಅಂದರೆ ಬ್ರಹ್ಮ ರುದ್ರಾದಿ ಎಲ್ಲ ದೇವತೆಗಳಿಂದಲೂ ಕೂಡ ಭಗವಂತನು ವಂದ್ಯನಾಗಿದ್ದಾನೆ, ಆದ್ದರಿಂದಾಗಿ ನಾರಾಯಣನಿಗೆ ನಮ್ಯತ್ವ ಎಂಬುದಾಗಿ ಸಮರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣಾರ್ಪಣಸ್ತು. ಓಂ ಸ್ವಸ್ತಿ. ಏನಾಯಿತು? ದೇವದೇವೋತ್ತಮ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮಚಂದ್ರ ಪಾದಾರವಿಂದ ದ್ವಂದ್ವ ದಿವ್ಯ ಸನ್ನಿಧಾನ ಶೋಭಿತ ಹೃದಯಾರವಿಂದ ವಿರಾಜಮಾನ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿನ್ ಭೋಪರಾಕ್ ಪುರಾಣ ಸೇವಾಮವಧಾರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಓಂ ಸ್ವಸ್ತಿ. ದೇವದೇವೋತ್ತಮ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀರಾಮಚಂದ್ರ ಪಾದಾರವಿಂದ ಆರಾಧಕ ಶ್ರೀ ರಾಘವೇಂದ್ರ ಸ್ವಾಮಿನ್ ಭೋಪರಾಕ್ ಹರಿಕಥಾಮೃತ ಸಾರ ಪ್ರಿಯ ಹರಿಕಥಾಮೃತ ಸಾರ ಸೇವಾಂ ಅವಧಾರಯ. ಬರಬಲ್ದದು ಏನಪ್ಪ? ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಜೀವನ ಚಕ್ರ ಅನ್ನೋದು ನವಗ್ರಹಗಳ ಕೈಯಲ್ಲಿ ಇರ್ತದೆ. ನವಗ್ರಹಗಳು ಯಾವ ಮನೆಗೆ ಹೋದಾಗ, ನವಗ್ರಹಗಳು ಒಂದೊಂದು ಮನೆಗೆ ಹೋದಾಗ ನಮಗೆ ಶುಭ ಫಲ ಉಂಟಾಗೋದಾಗಿರಲಿ ಅಥವಾ ಅಶುಭ ಫಲ ಉಂಟಾಗೋದಾಗತ್ತೆ. ಅಂದರೆ ಒಳ್ಳೆಯ ಗ್ರಹಗಳು ಒಳ್ಳೆ ಮನೆಗೆ ಹೋದಾಗ ನಮಗೆ ಶುಭ ಫಲ ಉಂಟಾಗತ್ತೆ, ಅದೇ ಕೆಟ್ಟ ಗ್ರಹಗಳು ಒಳ್ಳೆಯ ಮನೆಗೆ ಹೋದಾಗ ನಮಗೆ ಅಶುಭ ಫಲ ಉಂಟಾಗತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಗ್ರಹಗಳೂ ಕೂಡ 11ನೇ ಮನೆಯಲ್ಲಿದ್ದಾಗ ನಮಗೆ ಶುಭ ಫಲ ಉಂಟಾಗತ್ತೆ ಅಂಥೇಳಿ ಜ್ಯೋತಿಷ್ಯರು ಹೇಳುವಂಥ ಮಾತು. ಆದರೆ ಅದಕ್ಕೆ ರಾವಣನ ಮುಖಾಂತರ ವಿರುದ್ಧವಾಗಿ ನಡೆದಿದೆ. ಏನು ಅಂತಂದರೆ, ರಾವಣನು ಎಲ್ಲ ಗ್ರಹವನ್ನು ಅಂದರೆ ಎಲ್ಲ ಗ್ರಹಗಳು 11ನೇ ಮನೆಯಲ್ಲಿದ್ದಾಗ ಶುಭ ಫಲ ಕೊಡತ್ತೆ ಅಂಥೇಳಿ ಅವನು ಎಲ್ಲ ಗ್ರಹವನ್ನು 11ನೇ ಮನೆಯಲ್ಲಿ ತಂದು ಕೂಡಿಸ್ತಾನೆ. ಆದರೆ ಶುಕ್ರನಿಗೆ 11ನೇ ಮನೆ ಅನ್ನೋದು ಶುಭ ಮನೆ ಅಲ್ಲ, ಅದು ಅಶುಭ ಮನೆ. ಹಾಗಾಗಿ ಆ ಶುಕ್ರ ಏನು ಮಾಡ್ತಾನೆ ಅಂತಂದರೆ, ಅಂದರೆ ಶುಕ್ರನ ಶುಭ ಮನೆ 12ನೇ ಮನೆ. ಹಾಗಾಗಿ ಅವನು ರಾವಣ ಶುಕ್ರನನ್ನು ಸೇರಿಸಿ 11ನೇ ಮನೆಯಲ್ಲಿ ಕೂಡಿಸ್ತಾನೆ. ಕೊನೆಗೆ ಅವನು ಮರಣವನ್ನು ಹೊಂದಿದ. ಹಾಗಾಗಿ ಈ ರಾಹು ಅಂದರೆ ಈ ಗ್ರಹಗಳು ನಮಗೆ ಶುಭ ಫಲ ಉಂಟು ಮಾಡತ್ತೆ, ಈ ಗ್ರಹ ನನಗೆ ಅಶುಭ ಫಲ ಉಂಟು ಮಾಡತ್ತೆ ಅನ್ನುವಂಥ ಹೆದರಬೇಕಾದಂಥ ಯಾವ ಅವಶ್ಯವೂ ಇಲ್ಲ ಅಂಥೇಳಿ ದಾಸರಾಯರು ಹೇಳ್ತಿದ್ದಾರೆ. ಯಾಕೆ ಅಂತಂದರೆ, ನಮ್ಮ ಶರೀರದ 11ನೇ ಮನೆಯಾದ 11ನೇ ಸ್ಥಳವಾದ ನಮ್ಮ ಮನಸ್ಸಿನಲ್ಲಿ ಹರಿಯ ಪಾದಕಮಲಗಳನ್ನು ನಾವು ಸ್ಥಿರವಾಗಿ ಮನಸ್ಸಿನಲ್ಲಿ ಇಟ್ಕೊಂಡಾಗ ಆ ಎಲ್ಲ ಗ್ರಹಗಳು ನಮಗೆ ಶುಭ ಫಲವನ್ನೇ ಉಂಟು ಮಾಡ್ತವೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಆ ಪರಮಾತ್ಮನ ವಿಷಯವನ್ನು ನಾವು ಹೇಗೆ ತಿಳ್ಕೋಬೇಕು, ಯಾರ ಮುಖಾಂತರ ನಾವು ತಿಳಿಯಬೇಕು, ಯಾರು ನಮಗೆ ಉಪದೇಶವನ್ನು ಮಾಡ್ತಾರೆ ಅಂಥೇಳಿ ಪ್ರಶ್ನೆ ಬಂದಾಗ ನಮಗೆ ತಿಳಿಸುವಂತಹ ಗುರುಗಳು, ಯತಿಗಳು, ಜ್ಞಾನಿಗಳು ಇವರ ಬಳಿ ಹೋದಾಗ ಅವರಿಂದ ನಾವು ಪರಮಾತ್ಮನ ಅನೇಕ ವಿಚಾರಗಳನ್ನು ತಿಳಿಬೋದು. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು, 3 ಲೋಕದೊಳು ಅಂಥೇಳಿ ಹೇಳ್ತಿದ್ದಾರೆ. ಅಂದರೆ ಸರ್ವದೇಶವು ಪುಣ್ಯ ದೇಶವು, ಜ್ಞಾನಿಗಳು ಇರುವಂತಹ ದೇಶ, ಇರುವಂತಹ ಸ್ಥಳ ಅದು ಪುಣ್ಯಕ್ಷೇತ್ರ, ಪುಣ್ಯ ದೇಶ ಅಂಥೇಳಿ ಹೇಳ್ತಿದ್ದಾರೆ. ಈಗ ಇದು ಸಾಮಾನ್ಯವಾದ ಕ್ಷೇತ್ರ ಅಲ್ಲ. ಯಾಕೆ ಅಂತಂದರೆ ಇಲ್ಲಿ ಗುರುಗಳು, ಯತಿಗಳು, ಜ್ಞಾನಿಗಳು, ವಾಯುದೇವರು ಇರುವಂತಹ ಸ್ಥಳ. ಹಾಗಾಗಿ ಇದು ಸಾಮಾನ್ಯ ಕ್ಷೇತ್ರ ಅಂತ ಕರೆಸ್ಕೊಳ್ಳಲ್ಲ, ಇದು ಮಹಾಪುಣ್ಯ ಕ್ಷೇತ್ರ ಅಂಥೇಳಿ ಕರೆಸ್ಕೊಳ್ತದೆ. ಅಂತಹ ಈ ಪುಣ್ಯಕ್ಷೇತ್ರ ಅಷ್ಟೇ ಅಲ್ಲದೆ ಸರ್ವಕಾಲವು ಪರ್ವಕಾಲವು, ಜ್ಞಾನಿಗಳು ಇರುವಂತಹ ಕಾಲವೇ ಅದು ಪವಿತ್ರವಾದಂತಹ ಪರ್ವಕಾಲ ಅಂಥೇಳಿ ಕರೆಸ್ಕೊಳ್ಳುತ್ತೆ. ಅಂತಹ ಜ್ಞಾನಿಗಳು ಮಾತಾಡುವಂತಹ ಮಾತುಗಳು, ಜ್ಞಾನಿಗಳು ಮಾತಾಡುವ ಮಾತುಗಳು ಅಂತಂದರೆ ಅದು ಬರೀ ಹರಿನಾಮ ಸ್ಮರಣೆನೇ ಇರ್ತದೆ. ಸದಾಕಾಲ ಅವರು ಮಾತಾಡುವ ಮಾತುಗಳು ಹರಿಮಂತ್ರ, ಮಾತನಾಡುವ ಮಂತ್ರಗಳೇ ಅದು
ಅಂದರೆ ಒಂದು ಕ್ಷಣನೂ ಕೂಡ ಹರಿನಾಮಸ್ಮರಣೆನ ಬಿಟ್ಟಿರೋದಿಲ್ಲ, ಹಾಳ್ಹರಟೆಗಳೆಲ್ಲ ಮಾಡೋದಿಲ್ಲ. ಅವರು ಮಾತೆತ್ತಿದ್ರೆ ಹರಿನಾಮಸ್ಮರಣೆ, ಹರಿ ವಿಷಯ ನಾರಾಯಣ ಎಂಬ ಇದೇ ನಡೀತಿರ್ತದೆ. ಅಷ್ಟೇ ಅಲ್ಲದೆ ಅವರು ಮಾಡುವಂತಹ ಕಾರ್ಯಗಳೇ ಹರಿಪೂಜೆ. ಅಂದರೆ ಅವರು ಸದಾಕಾಲನೂ ಕೂಡ ಹರಿಪೂಜೆಯನ್ನು ಬಿಟ್ಟು ಬೇರೆ ಯಾವುದನ್ನೂ ಮಾಡಲ್ಲ. ಹರಿಧ್ಯಾನ, ಹರಿಪೂಜೆ, ಹರಿಚಿಂತನೆ ಇದನ್ನೇ ಸದಾಕಾಲ ಮಾಡ್ತಿರುವಂಥವರು. ಅಂತಹ ಆಜ್ಞಾನಿಗಳ ಶರೀರದಲ್ಲಿ ಪರಮಾತ್ಮನು ವಾಯುದೇವರು 3,72,00,000 ರೂಪಗಳಿಂದ ಪರಮಾತ್ಮ ಆ ಜ್ಞಾನಿಗಳ ಶರೀರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಆ ಜ್ಞಾನಿಗಳ ಶರೀರ ಅನ್ನೋದು ಒಂದು ಪವಿತ್ರವಾದ ಕ್ಷೇತ್ರ ಅಂಥೇಳಿ ಕರೆಸ್ಕೊಳ್ತದೆ. ಅಷ್ಟೇ ಅಲ್ಲದೆ ಆ ಜ್ಞಾನಿಗಳ ಪೂಜೆಯೇ ಹರಿಪೂಜೆ, ಅವರ ಅರ್ಚನೆಯೇ ಹರಿಪೂಜೆ ಅಂಥೇಳಿ ಹೇಳ್ತಿದ್ದಾರೆ. ಅಂದರೆ ಜ್ಞಾನಿಗಳಿಗೆ ಮಾಡುವಂತಹ ಪೂಜೆಯೇ ಅದು ಪರಮಾತ್ಮನಿಗೆ ಮಾಡುವ ಹರಿಪೂಜೆ ಅಂಥೇಳಿ ಕರೆಸ್ಕೊಳ್ತಿದೆ. ಹಾಗಾಗಿ ಆ ಸಜ್ಜನರ ಸಂಘ, ಜ್ಞಾನಿಗಳ ಸಂಘವನ್ನು ನಾವು ಸೇರಿಕೊಂಡಾಗ ನಾವು ಪವಿತ್ರರಾಗ್ತೀವಿ ಅಂಥೇಳಿ. ಈಗ ಹೇಗೆ ಗಂಗೆಯಲ್ಲಿ ನಾವು ಸ್ನಾನ ಮಾಡಿದಾಗ ಗಂಗೆಯು ನಮ್ಮ ಎಲ್ಲ ಪಾಪಗಳನ್ನು ಹೇಗೆ ಕಳೀತಾಳೋ ಹಾಗೆ ಬರೀ ಆ ಜ್ಞಾನಿಗಳ ಸಜ್ಜನರ ದೃಷ್ಟದಿಂದ ಅವ್ರನ್ನ ನಾವು ನೋಡಿದ್ರೆ ಸಾಕಂತೆ ನಮ್ಮೆಲ್ಲ ಪಾಪಗಳು ನಾಶ ಆಗ್ತದೆ. ಆ ಸಜ್ಜನರ ಸಂಘ ಮಾಡೋದ್ರಿಂದನೂ ನಮ್ಮ ಪಾಪಗಳೆಲ್ಲವೂ ಕಳೀತವೆ. ಆ ಜ್ಞಾನಿಗಳ ನಮಸ್ಕಾರ, ಒಂದು ನಮಸ್ಕಾರದಿಂದನೇ ನಮ್ಮೆಲ್ಲವೂ ಪಾಪಗಳು ನಾಶ ಆಗ್ತದೆ ಅನ್ನೋದನ್ನು ದಾಸರಾಯರು ನಮಗೆ ಸುಲಭವಾದ ದಾರಿ, ಹರಿನಾಮ ಸ್ಮರಣೆಯನ್ನು ಹೇಗೆ ನಾವು ತಿಳಿಬೇಕು ಅನ್ನೋದನ್ನು ಸುಲಭವಾದ ದಾರಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು. ಹರೇ ಶ್ರೀನಿವಾಸ್. ದೇವದೇವೋತ್ತಮ ದೇವತಾ ಸಾರ್ವಭೌಮ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂರರಾಮಚಂದ್ರ ಪಾದಾರವಿಂದ ದ್ವಂದ್ವ ದಿವ್ಯ ಸನ್ನಿಧಾನ ಶೋಭಿತ ಹೃದಯಾರವಿಂದ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿನ್ ಬೋಪರಾಗ್ ಸಂಗೀತ ಪ್ರಿಯ ಸಂಗೀತ ಸೇವಾಂ ಅವಧಾರಯ. ಕೊಡ್ರಿ ಮೈ ಕೊಡ್ರಿ. ಭಕುತರ ಹೃದಯ ಮಂದಿರಕ್ಕೆ ಓಡಿ ಬಾ ಬಾಬಾ, ಭಕುತರ ಹೃದಯ ಮಂದಿರಕ್ಕೆ ಓಡೋಡಿ ಬಾಬಾ ಬಾ, ಜಗದೋದ್ಧಾರ ಸರ್ರನೆ ಬಾಬಾ, ಮಂದಿರಕ್ಕೆ ಓಡೋಡಿ ಬಾರಯ್ಯ ಬರಯ್ಯ 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 ಬಾಬಾ ಬಾ. ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ, ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ ಜಗದೋದ್ಧಾರ, ಬಾಬಾ ಜಗದೋದ್ಧಾರ. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ನೇಕವತಾರ, ಬಾಬಾ ನೇಕವತಾರ, ಬಾಬಾ ನೇಕವತಾರ ಅವತಾರ, ಬಾಬಾ ನೇಕವತಾರ. ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋ
ರಥದಲ್ಲಿ ಶೃಂಗಾರವಾದ ಶ್ರೀ ಬಂಗಾರ ರಥದಲ್ಲಿ ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ ಭಂಗ ಬಂಗಾರ ರಥದಲ್ಲಿ ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ ಭಂಗ ರಂಗ ನರಸಿಂಗ ಆನಂಗ ಜನಕ ರಂಗ ನರಸಿಂಗ ಆನಂಗ ಜನಕ ರಥಾಂಗ ಸಾರಂಗ ಪಾಣಿ ರಥಾಂಗ ಸಾರಂಗ ಪಾಣಿ ಸಂಗನಿ ಸಂಗ ವಿಹಂಗಮ ತಂಗ ರಂಗನಾಯಕ ಪರಿಪಾಲ 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 ಸಂಗೀತ ಲೋಲ ಗೋಪಾಂಗನೆಯರಗಂತ ಸಂಗೀತಲೋಲ ಗೋಪಾಂಗನೆಯರಗಂತ ರಂಗ ಸಂತಾಪವಿದೂರ ರಂಗ ಸಂತಾಪವಿದೂರ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದು ಹತ್ತಾವತಾರದ ಹರಿಯೇ ಕನಸಿರಿಯೇ ಹತ್ತಾವತಾರದ ಹರಿಯೇ ಕನಸಿರಿಯೇ ಮತ್ತೊಬ್ಬರನು ಹೀಗೆ ಕರಿಯೇ ಕರಿಯೇ ಹತ್ತಾವತಾರದ ಹರಿಯೇ ಕನಸಿರಿಯೇ ಮತ್ಸ್ಯಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿನೇ ನಮಃ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿನೇ ನಮಃ ಜಗದೋದ್ಧಾರ 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 ಹತ್ತಾವತಾರದ ಹರಿಯೇ ಘನಸಿರಿಯೇ ಹತ್ತಾವತಾರದ ಹರಿಯೇ ಘನಸಿರಿಯೇ ಮತ್ತೊಬ್ಬರನು ಹೀಗೆ ಕರಿಯೇ ಕರಿಯೇ ಭೃತ್ಯರ ಸಂಗಡ ತಿರುಗುವ ಮರಿಯೇ ಭೃತ್ಯರ ಸಂಗಡ ತಿರುಗುವ ಮರಿಯೇ ಎನ್ನ ಹತ್ತಿಲಿ ಆಡುವ ದೊರೆಯೇ ಚಿತ್ತದೊಲಭ ನಮ್ಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ 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 ಅತ್ತಿತ್ತ ಭೋಗದ ಸಾಗಿ ಬರುವುದು ಅತ್ತಿತ್ತ ಭೋಗದ ಸಾಗಿ ಬರುವುದನ್ನತ್ತಲು ವೆಂಕಟ ಧೋರೆಯೇ ಎನ್ನತ್ತಲು ವೆಂಕಟ ಧೋರೆಯೇ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಬಾಬಾ ವೆಂಕಟ ಚಲ ವಿಹಾರ ಬಾಬಾ ವೆಂಕಟ ಚಲ ವಿಹಾರ ಬಾಬಾ ನೇಕವತಾರ ಬಾಬಾ ನೇಕವತಾರ ಬಾಬಾ
ಜಗದೋದ್ಧಾರ 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 ಸಂಗನೆ ಬಾ ಎನ್ನ ಹೃದಯ ಮಂದಿರಕ್ಕೆ ಓಡೋಡಿ ಓಡೋಡಿ ಬಾಬಾ 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 ಜಗದೋದ್ಧಾರ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜನು ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತನು ನೀರಜ ಭವಂಡೋದಯ ಸ್ಥಿತಿ ಕಾರಣನು ಕೈವಲ್ಯದಾಯಕನೂ ಆದ ನರಹರಿಯ ಕರುಣೆಯ ಕಂದನಿಸಿದ ಕುಮಾರ ಪ್ರಹ್ಲಾದನಿಗೆ ದಾಸರು ಪರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ಶ್ರೀರಮಾಮಾನಿನಿ ಮಾನಸೇಂದೀವರೋತ್ಫುಲ್ಲ ಚಂದ್ರಾಯಮಾನ ಲಕ್ಷ್ಮೀ ನೃಸಿಂಹ ದಯಾಪಾತ್ರ ನಿರ್ವೈರ ಸ್ವಭಾವ ಕರುಣಾರಸ ಪರಿಪೂರ್ಣ ಬ್ರಹ್ಮಣ್ಯಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ ಸರ್ವಭೂತಾನಾಂ ವಿಷಯ ಆತ್ಮವದೇಕ ಪ್ರಿಯ ಸುಹೃದುತ್ತಮ ದಾಸವತ್ಸನ್ನುತಾರ್ಯಾಂಘ್ರಿಯುಕ್ತ ದೀನವತ್ಸಲ ಮಾನಸ್ತಂಭ ವಿವರ್ಜಿತ ಕೃಷ್ಣಗ್ರಹ ಗೃಹೀತಾತ್ಮ ಹೇ ಪ್ರಹ್ಲಾದರಾಜ ಸ್ವಾಮಿನ್ ಬಹುಪರಾಕ್ ಭೋಪರಾಕ್ ಬಹುಪರಾಕ್ ಜಯ ಹೋ ಜಯ ಹೋ. ಈಸು ಮುನಿಗಳಿದ್ದೇನು ಮಾಡಿದರು? ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಎಂದು ಪುರಂದರದಾಸರೇ ಮೊದಲಾದ ಹರಿದಾಸರ ವೃಂದದಿಂದ ಹೊಗಳಿಸಿಕೊಂಡ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಹರಿದಾಸ ಬಂಧುಗಳು ಭಕ್ತಿಯಿಂದ ಪರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ನಿಗಮಾಗಮ ನಿರ್ಣಾಯಕ ನಿರ್ಜರಾಧೀಶ ಮಂತ್ರಿನ್ ನೃಪೇಂದ್ರ ಮುಕುಟ ರತ್ನ ನೀರಾಜಿತ ನಿಜಪಾದ ಪದ್ಮ ನಿರಹಂಕಾರ ಸ್ವರೂಪ ನೀತಿ ಮಾರ್ಗೋಪದೇಶಕ ನರರೂಪೇ ಸ್ಥಿತ ಆದಿಶೇಷ ಪುರಾಣ ಪುರುಷ ಧ್ಯಾನ ಸತ್ಪುಲಕಿತ ಕೀರ್ತೆ ಮಧ್ವಾಚಾರ್ಯ ಮತಾಂಭೋಜ ಮಾರ್ತಾಂಡ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಸರ್ವಜ್ಞಾಚಾರ್ಯ ಕರಾರ್ಚಿತ ಶ್ರೀ ಮೂಲ ಗೋಪಾಲಕೃಷ್ಣ ಪಟ್ಟಾಭಿರಾಮ ಪಾದಾರಾಧಕ ಶ್ರೀ ವೇದವ್ಯಾಸ ಪಾದ ಪದ್ಮಾರಾಧಕ ಕರ್ನಾಟಕ ವಿಜಯನಗರ ಸಿಂಹಾಸನಾಧೀಶ್ವರ ಬ್ರಹ್ಮಣ್ಯ ತೀರ್ಥ ಕರಕಮಲ ಸಂಜಾತ ಶ್ರೀ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮ ಭೋಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ. ಮಧುಸೂದನ ಪಾದ ಪದ್ಮಾರಾಧಕರು ಅಪರೋಕ್ಷೀಕೃತ ಶ್ರೀಶರು ಅಪೇಕ್ಷಿತ ಪ್ರದಾತರು ಶಾಪಾನುಗ್ರಹ ಶಕ್ತರು ಪೂಜ್ಯರು ಸತ್ಯಧರ್ಮರು ಭಜಕರ ಕಲ್ಪತರುಗಳು ನಮಿಪ ಜನರಾರ್ಥದಾದ ದಿವಿಜದ್ರುಮರು ಆದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಹರಿದಾಸ ಬಂಧುಗಳು ಭಕ್ತಿಯಿಂದ ಪರಾಕ್ ಹೇಳುತ್ತಾ ಜಯಘೋಷ ಮಾಡುತ್ತಿರುವರು. ಲಸದಿವ್ಯ ತುಂಗ ಭದ್ರಾ ನದೀ ತೀರವಾಸ ರಮಾಲೋಲದಾಸ ಗುಣಾನಾನ್ನಿವಾಸ ಜಗತ್ ಪಾಲದಾಸ ಸುವಿದ್ಯಾವಿಲಾಸ ಲಸತ್ ಪಂಡಿತೇಶ ನಾರಾಯಣಾಂಘ್ರಿದ್ವಯಾಂಭೋಜ ಭೃಂಗಾಯಮಾನ ಅಂತರಂಗ ಶ್ರಿಯಾ ರಾಜಮಾನ ತೀರ್ಥೀಕೃತಾತ್ಮ ಸುಖತೀರ್ಥೋರು ಶಾಸ್ತ್ರ ಮುಖತೀರ್ಥಾಬ್ಧಿಮಗ್ನ ಹೃದಯ ಮಧ್ವ ಮುನೀಂದ್ರ ಸಚ್ಛಾಸ್ತ್ರ ಪಾಥೋದಿ ಚಂದ್ರ ಜಯೀಂದ್ರೋರು ಹಸ್ತಾಬ್ಜ ಸಂಭೂತ ವಿಖ್ಯಾತ ವಿದ್ವತ್ ಸುಧೀಂದ್ರಾಬ್ಧಿ ಚಂದ್ರ ಗುರೋ ರಾಘವೇಂದ್ರ ಭೋಪರಾಕ್ ಭೋಪರಾಕ್ ಜಯ ಹೋ ಜಯ ಹೋ. ಗುರುರಾಜ ಗುರು ಸಾರ್ವಭೌಮ ಗುರುರಾಜ ಗುರು ಸಾರ್ವಭೌಮ ಗುರುರಾಜ ಗುರು ಸಾರ್ವಭೌಮ ನಿನ್ನಯ ಪಾದ ಗುರುರಾಜ ಗುರು ಸಾರ್ವಭೌಮ ನಿನ್ನಯ ಪಾದ ಸರಸಿಜ ಯುಗ ಕಭಿ ನಮಿಸುವೆ ನಿನ್ನ ಸರಸಿಜ ಯುಗ ಕಭಿ ನಮಿಸುವೆ ಗುರುರಾಜ ಗುರು ಸಾರ್ವಭೌಮ ಕರುಣಾ ಸಾಗರನೆಂದು ಚರಣವನಂಬಿದೆ ಕರುಣಾ ಸಾಗರನೆಂದು ಚರಣವನಂಬಿದೆ ಶರಣನ್ನ ಪಾಲಿಸು ಕರುಣಿಯೇ ನಿನ್ನ ಶರಣನ್ನ ಪಾಲಿಸು ಕರುಣಿಯೇ ಗುರು
ಗುರುರಾಜ ಗುರು ಸಾರ್ವಭೌಮ ಗುರುರಾಜ ಗುರು ಸಾರ್ವಭೌಮ. ಮನೋರಥ ನೀಡುವ ನೀರ ಬೇಡಿದ ಮನೋರಥ ನೀಡುವ ನೀರ ಬೇಡನ್ನ ನರರನ್ನ ನೀಡಂದು ಬೇಡನ್ನ ನರರನ್ನ ನೀಡಂದು ಗುರುರಾಜ ಗುರು ಸಾರ್ವಭೌಮ ಆಹಾ ಗುರುರಾಜ ಗುರು ಸಾರ್ವಭೌಮ. ನಿನ್ನ ಸೇವಿಪರಿಗೆ ಇನ್ನುಂಟೆ ಭಯ ಶೋಕ ನಿನ್ನ ಸೇವಿಪರಿಗೆ ಇನ್ನುಂಟೆ ಭಯ ಶೋಕ ಉನ್ನತ ಸುಖದೊಳಗಿರುವರೋ ಉನ್ನತ ಸುಖದೊಳಗಿರುವರೋ